ಆ ಭಾರತ ದೇಶದ ರಾಜಕೀಯ ಚರಿತ್ರೆಯಲ್ಲಿ ಜನಸೇನಾ ಪಾರ್ಟಿ 2014ರಲ್ಲಿ ತೆಲಂಗಾಣದಲ್ಲಿ ಪ್ರಾರಂಭವಾಗಿ ಲಾಸ್ಟ್ ಎಲೆಕ್ಷನ್ಸ್ 2024ರಲ್ಲಿ ನಾವು ಕಂಟೆಸ್ಟ್ ಮಾಡಿದ 21ಕ್ಕೆ 21 ಅಸೆಂಬ್ಲಿ ಸೆಗ್ಮೆಂಟ್ಸ್, 2ಕ್ಕೆ 2 ಪಾರ್ಲಿಮೆಂಟ್ ಸೆಗ್ಮೆಂಟ್ಸ್ ಅಲ್ಲಿ 100% ಸ್ಟ್ರೈಕ್ ರೇಟ್ ಇಂದ ಗೆದ್ದು ಒಂದು ಭಾರತ ದೇಶ ರಾಜಕೀಯ ಚರಿತ್ರೆಯಲ್ಲಿ ಒಂದು ಇತಿಹಾಸ ಸೃಷ್ಟಿ ಮಾಡಿದ ಜನಸೇನಾ ಪಾರ್ಟಿ. ಏನಕ್ಕೆ ಅಂದ್ರೆ ಅದು ಪವನ್ ಕಲ್ಯಾಣ್ ಅವರ ಸಿದ್ಧಾಂತಗಳು. ಯಾವತ್ತೂ ಸಿದ್ಧಾಂತಗಳು ಬಿಟ್ಟು ಹೋರಾಟ ರಾಜಕೀಯ ಮಾಡಿದವರಲ್ಲ. ರಾಜಕೀಯ ಇತಿಹಾಸದಲ್ಲಿ ಜನರಿಗೋಸ್ಕರ ಅವರ ಕಷ್ಟಾರ್ಜಿತವನ್ನ ಕೋಟಿಗಳ ಗಟ್ಟಲೆ ಜನರಿಗೋಸ್ಕರ ಕೊಟ್ಟು, ಜನರಿಗೆ ಎಲ್ಲಿ ಸಮಸ್ಯೆ ಇದೆ ಅಂದ್ರೂ ಅದು ಯಾವ ರಾಜ್ಯ ಅಂತ ಕೂಡ ನೋಡದೆ ಎಲ್ಲ ರಾಜ್ಯಗಳಲ್ಲೂ ಅದು ರೈತ ಜೈ ಜವಾನ್ ಜೈ ಕಿಸಾನ್ ಅಂದಂಗೆ ರೈತರಿಗೂ ಕಷ್ಟ ಬಂದ್ರು ಕೋಟ್ಯಾಂತರ ರೂಪಾಯಿ ಕೊಟ್ಟಿದ್ದಾರೆ. ಹಂಗೆ ಜವಾನ್ಗಳ ಸೇವೆಗೋಸ್ಕರ ಕೋಟಿಗಳು ಕೊಟ್ಟವ್ರೆ. ಹಿಂಗೆ ಇನ್ನೊಬ್ಬ ರಾಜಕೀಯ ವ್ಯಕ್ತಿ ನಮ್ಮ ದೇಶ ಕಂಡಿಲ್ಲ ಇವತ್ತುವರೆಗೂ. ಸೊ ಅಂತ ವ್ಯಕ್ತಿಯ ನಾಯಕತ್ವದಲ್ಲಿ ಇವತ್ತು ಜನಸೇನಾ ಪಾರ್ಟಿ ತೆಲಂಗಾಣದಲ್ಲಿ ಹುಟ್ಟಿದ ಜನಸೇನಾ ಪಾರ್ಟಿ, ಆಂಧ್ರ ಪ್ರದೇಶದಲ್ಲಿ 100% ಸ್ಟ್ರೈಕ್ ರೇಟ್ ಆಗಿ ಗೆದ್ದ ಜನಸೇನಾ ಪಾರ್ಟಿ ಇವತ್ತು ಕರ್ನಾಟಕದಲ್ಲೂ ಮೊದಲನೇ ಆಫೀಸ್ ನಮ್ಮ ಮುಲ್ಬಾಗಲಲ್ಲಿ, ಒಳ್ಳೆ ಸ್ಥಾನಬಲ ಇರೋ ಮುಲ್ಬಾಗಲಲ್ಲಿ ಈ ಜನಸೇನಾ ಪಾರ್ಟಿ ಕಾರ್ಯಾಲಯ ಓಪನ್ ಆಗಿದ್ದು ನಿಜವಾಗ್ಲೂ ನಮ್ಮೆಲ್ಲರಿಗೂ ಸಂತೋಷ. ಇದೆಲ್ಲರ ಜನಸೇನಾ ಪಾರ್ಟಿ ಸಾಧಕಗಳು ಮತ್ತೆ ಜನಸೇನಾ ಪಾರ್ಟಿ ಕಾರ್ಯಕರ್ತರ ಒಂದು ಕಷ್ಟಕ್ಕೆ ಪ್ರತಿಫಲ ಈ ಕಾರ್ಯಾಲಯ. ಖಚಿತವಾಗ್ಲೂ ಈ ಕಾರ್ಯಾಲಯದಲ್ಲಿ ಜನರ ಕಷ್ಟ ಸುಖಗಳ ಬಗ್ಗೆ ಹೋರಾಟ ಮಾಡಕ್ಕೆ, ಎಲ್ಲ ಅವ್ರ ಸಮಸ್ಯೆಗಳ ಬಗ್ಗೆ ಒಂದು ಕೃಷಿ ಮಾಡಕ್ಕೆ ನಾವೆಲ್ಲರೂ ನಮ್ಮ ನಾಯಕರೆಲ್ಲರೂ ಕೂಡ ಇವತ್ತಿಂದ ನಮ್ಮ ಆಫೀಸ್ ಎಲ್ರಿಗೂ ಓಪನ್ ಅಲ್ಲಿ ಇರುತ್ತೆ. ಯಾರಿಗಾದ್ರೂ ಪ್ರಾಬ್ಲಮ್ ಇದ್ರು ನಮ್ಮ ಆಫೀಸ್ ಬಾಗಿಲ ಓಪನ್ ಆಗಿರುತ್ತೆ. ಸೊ ಎಲ್ರು ನಮ್ಮ ಜನಸೇನಾ ಪಾರ್ಟಿಯನ್ನ ಆಶೀರ್ವಾದ ಮಾಡಿ, ಪವನ್ ಕಲ್ಯಾಣ್ ನಾಯಕತ್ವವನ್ನ ಆಶೀರ್ವಾದ ಮಾಡಿ. ಜನಸೇನಾ ಪಾರ್ಟಿ ಒಂದು ರಾಜ್ಯದಲ್ಲ, ಜನಸೇನಾ ಪಾರ್ಟಿ ಭಾರತ ದೇಶದ ಪಾರ್ಟಿ. ಪವನ್ ಕಲ್ಯಾಣ್ ಅವರು ಭಾರತ ದೇಶದ ಆಸ್ತಿ. ಭಾರತ ದೇಶದ ಪ್ರಜೆಗಳ ಬಗ್ಗೆ ಅವರ ಕಷ್ಟಗಳಲ್ಲಿ ಇರಕ್ಕೆ ಹೆಜ್ಜೆ ಹಾಕೋ ವ್ಯಕ್ತಿ ಪವನ್ ಕಲ್ಯಾಣ್ ಅವರು. సో దయచేసి ప్రతి ఒక్కరూ పవన్ కళ్యాణ్ గారి నాయకత్వాన్ని బలపరచండి. కర్ణాటక రాష్ట్రంలో ఉన్న ప్రతి ఒక్క ప్రజలు, ప్రతి ఒక్క మనిషి కష్టం కోసం జనసేన పార్టీ కష్టపడుతుంది. జనసేన పార్టీ కర్ణాటక అభివృద్ధి కోసం, కర్ణాటక నడే ನುಡಿ, ಕರ್ನಾಟಕ ಭಾಷೆ ಬಗ್ಗೆ, ಕರ್ನಾಟಕ ಸೆಂಟಿಮೆಂಟ್ಸ್ ಪ್ರತಿಯೊಂದರ ಬಗ್ಗೆ ಕರ್ನಾಟಕದ ನಮ್ಮ ಜನಸೇನಾ ಪಾರ್ಟಿ ನಾಯಕರೆಲ್ಲರೂ, ಕರ್ನಾಟಕ ಜನಸೇನಾ ಪಾರ್ಟಿ ನಾಯಕರೆಲ್ಲರೂ ಕೂಡ ಕಷ್ಟಪಡ್ತಾರೆ. ಕರ್ನಾಟಕ ಅಭಿವೃದ್ಧಿಗೋಸ್ಕರ ನಮ್ಮ ಜನಸೇನಾ ಪಾರ್ಟಿ ಯಾವಾಗ್ಲೂ ಪ್ರತಿನಿತ್ಯ ಜನರಿಗೆ ಒಂದು ಅವೈಲಬಿಲಿಟಿಯಲ್ಲಿದ್ದು ಪ್ರತಿಯೊಬ್ರು ಕಷ್ಟಪಡ್ತಾರಂತೆ. ನೀ ಎಲ್ರಿಗೂ ಕರ್ನಾಟಕ ಪ್ರಜಾ ಎಲ್ರಿಗೂ ಆಶೀರ್ವಾದ ಪವನ್ ಕಲ್ಯಾಣ್ ಅವ್ರ ಮೇಲೆ, ಜನಸೇನಾ ಪಾರ್ಟಿ ಮೇಲೆ ಇರಬೇಕಂತ ಎಲ್ಲರನ್ನೂ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಜೈ ಜನಸೇನಾ, ಜೈ. ಇವತ್ತೇ ಆಫೀಸ್ ಓಪನ್ ಮಾಡಿದೀವಿ. ಇನ್ನ ಎವ್ರಿ ಅಸೆಂಬ್ಲಿ ಸೆಗ್ಮೆಂಟ್ ಅಲ್ಲೂ, ಎವ್ರಿ ಪಾರ್ಲಿಮೆಂಟ್ ಸೆಗ್ಮೆಂಟ್ ಅಲ್ಲೂ ಪಾರ್ಟಿ ಆಫೀಸ್ಗಳು ಓಪನ್ ಮಾಡಿಕೊಂಡು ಮೆಂಬರ್ಶಿಪ್ ಕೂಡ ಸ್ಟಾರ್ಟ್ ಆಗಿದೆ. ನಾವಷ್ಟು ಪಬ್ಲಿಸಿಟಿ ಕೊಡದೇ ಇದ್ರು ಜಾಸ್ತಿ ಜನ ಅವರ ಸ್ವಇಚ್ಛೆಯಿಂದ 500 ರೂಪೀಸ್ 400 ರೂಪೀಸ್ ಪೇ ಮಾಡಿ ಜನಸೇನಾ ಪಾರ್ಟಿ ಮೆಂಬರ್ಶಿಪ್ ತಗೊಂಡಿದ್ದಾರೆ. ಇವ್ರು ಹಿಂಗೆ ಜನರ ಆಶೀರ್ವಾದ ಮೇಲೆ ಖಚಿತವಾಗ್ಲೂ ಎಲೆಕ್ಷನ್ಸ್ ಅಲ್ಲಿ, ಮುಂಬರುವ ಎಲೆಕ್ಷನ್ಸ್ ಅಲ್ಲಿ ಕಂಟೆಸ್ಟ್ ಮಾಡ್ತಾರೆ. ಅಸೆಂಬ್ಲಿ ನಮ್ಮ ವಿಧಾನಸೌಧಕ್ಕೆ ನಿಮ್ಮೆಲ್ಲರ ಆಶೀರ್ವಾದದ ಮೇಲೆ ನಮ್ಮ ಜನಸೇನಾ ಪಾರ್ಟಿಯಿಂದ MLAಗಳು, అలాగే ಪಾರ್ಲಿಮೆಂಟ್ಗೆ ಕರ್ನಾಟಕದಿಂದ ಎಂಪಿಗಳು ಕೂಡ ಹೋಗ್ಬೇಕಂತ ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡಿ. ಖಚಿತವಾಗ್ಲೂ ನಿಮ್ಮ ಆಶೀರ್ವಾದ ಇದ್ರೆ ಎಲ್ಲ ಎಲೆಕ್ಷನ್ಸ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾರೆ. ಯಾಕಂದ್ರೆ ನಾಯಕರ ಅಭಿಪ್ರಾಯ ತಗೊಳ್ಳೋದು, ನಾಯಕರ ಮೇಲೆ ಡಿಸಿಷನ್ ತಗೊಳ್ಳೋದು ಬೇರೆ. ನಮ್ಮ ಜನಸೇನಾ ಪಾರ್ಟಿ ಜನರ ಅಭಿಪ್ರಾಯ ಮೇಲೆ, ಜನರ ಸೇನೆ ಇದು. ಸೊ ಜನರು ಅನ್ಕೊಂಡ್ರೆ ಏದಾದ್ರೂ ಆಗುತ್ತೆ. ಸೊ ನಿಮ್ಮೆಲ್ಲರ ಆಶೀರ್ವಾದ ಇರ್ಬೇಕಂತ ಮತ್ತೊಂದ್ಸರಿ ಕೇಳ್ತಾ ಇದ್ದೀನಿ. ಕರ್ನಾಟಕದ ಸಂಸ್ಕೃತಿ ಇಡೀ ದೇಶಕ್ಕೆ ಗೊತ್ತು, ವಿಶ್ವಕ್ಕೆ ಗೊತ್ತು. ಇಲ್ಲಿಗೆ ಯಾರೇ ಭಾಷೆ, ಧರ್ಮ ಅಂದಿತ ಯಾರೇ ಬಂದು ಕೂಡ ಕೈ ಹಿಡಿದು ಮೇಲಂತ ಸಂಸ್ಕೃತಿ ಕರ್ನಾಟಕದ್ದು. ಇವತ್ತು ಆಂಧ್ರ ತೆಲಂಗಾಣದಲ್ಲಿ ಹುಟ್ಟಿರುವಂತಹ ಜನಸೇನಾ ಪಕ್ಷ ಇವತ್ತು ಕರ್ನಾಟಕದಲ್ಲಿ ಕೂಡ ಅಭಿಮಾನಿಗಳು ಬೆಳೆಸಿಕೊಂಡು ಇವತ್ತು ಕಚೇರಿಯನ್ನ ಪ್ರಾರಂಭ ಮಾಡಿದ್ದಾರೆ. ತಾವು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಕರ್ನಾಟಕದಲ್ಲಿ ಇರುವಂತಹ ಸಮಸ್ಯೆಗಳ ಬಗ್ಗೆ, ಕರ್ನಾಟಕದಲ್ಲಿ ಜನಸೇನಾ ಪಕ್ಷ ಬಲಗೊಳ್ಳಬೇಕಾದ್ರೆ ನಿಮ್ಮ ಒಂದು ಏನು ಪವನ್ ಕಲ್ಯಾಣ್ ಅವರು ಇದ್ದಾರೆ, ಅವರು ಸಂಪೂರ್ಣವಾಗಿ ಕೈ ಹಿಡಿತಾರ? 100% ಕೈ ಹಿಡಿತಾರೆ. ಇವಾಗ ನೋಡುತ್ತಾ ಇದ್ರೆ ನೀವು ಆಂಧ್ರದಲ್ಲಿ, ಅಂದ್ರೆ ನಿಮ್ ಕೂಡ ಸ್ವಲ್ಪ ಖಚಿತವಾಗ್ಲೂ ಇನ್ಫಾರ್ಮೇಶನ್ ಇರುತ್ತೆ. ಆಂಧ್ರದಲ್ಲಿ ಏನ್ ನಡೀತಾ ಇದೆ ಅಂತ ಇನ್ಫಾರ್ಮೇಶನ್ ಇರುತ್ತೆ. ಇವತ್ತು 24 ಸ್ಥಾನದಲ್ಲಿತ್ತು
ಪವನ್ ಕಲ್ಯಾಣ್ ಅವರು ಪಂಚಾಯತ್ ರಾಜ್ ಆಂಧ್ರ ಪ್ರದೇಶ್ ಪಂಚಾಯತ್ ರಾಜ್ ತಗೊಂಡಾಗ ಇವಾಗ ನಂಬರ್ 1 ಪೊಸಿಷನ್ ಅಲ್ಲಿ ಇದೆ. ಸ್ವಾತಂತ್ರ್ಯ ಬಂದು 75 ವರ್ಷ ಆದ್ರೂ ಇವತ್ತಿಗೂ ರೋಡ್ ನೀರ್ ಇಲ್ಲದೆ ಇರೋ ಎಷ್ಟೋ ಹಳ್ಳಿಗಳಿಗೆ ಪವನ್ ಕಲ್ಯಾಣ್ ಅವರು ನೀರು ಕೊಡ್ತಾ ಇದಾರೆ. ಒಂದು ಸ್ವಲ್ಪ ಏರಿಯಾಗಳು ಮನ್ಯಂ ಅಂತೂ ನಕ್ಸಲಿಸಮ್ ಇರೋ ಏರಿಯಾಸ್ಗೆ ಪೊಲಿಟಿಷಿಯನ್ಸ್ ಹೋಗೋಕ್ ಕೂಡ ಭಯ ಪಡ್ತಾ ಇದ್ರು. ಇವಾಗ ಪವನ್ ಕಲ್ಯಾಣ್ ಅವರು ಅಂತ ಏರಿಯಾಗಳಿಗೆ ಯಾರಾದ್ರೂ ಪ್ರೆಗ್ನೆಂಟ್ ಇದ್ರು ಡೋಲಿಗಳಲ್ಲಿ ಪ್ರೆಗ್ನೆಂಟ್ಸ್ ನ ಎತ್ಕೊಂಡು ಹೋಗಕ್ಕೆ, ಹೆಂಗಂದ್ರೆ ಆಂಬುಲೆನ್ಸ್ ಕೂಡ ಬರೋ ಪ್ಲೇಸ್ ಇಲ್ಲ, ರೋಡ್ ಇಲ್ಲ. ಸೊ ಅಂತ ಪ್ಲೇಸಸ್ಗೆ ಸ್ವಾತಂತ್ರ್ಯ ಬಂದಾಗಿಂದ ರೋಡ್ ಇಲ್ದೇ ಇರೋ ಊರುಗಳಿಗೆ ರೋಡ್ ಬರ್ತಾ ಇದೆ, ನೀರ್ ಇಲ್ದೇ ಇರೋ ಊರುಗಳಿಗೆ ನೀರ್ ಬರ್ತಾ ಇದೆ, ಕರೆಂಟ್ ಇಲ್ದೇ ಇರೋ ಊರುಗಳಿಗೆ ಕರೆಂಟ್ ಬರ್ತಾ ಇದೆ. ಎಷ್ಟು ಜನ ರಾಜಕೀಯ ನಾಯಕರು ಬಂದಿರ್ತಾರೆ, ಎಷ್ಟು ಜನ ಮುಖ್ಯಮಂತ್ರಿಗಳು ಬಂದಿರ್ತಾರೆ, ಎಷ್ಟು ಜನ ಮಂತ್ರಿಗಳು ಬಂದಿರ್ತಾರೆ. ಬಟ್ ಪವನ್ ಕಲ್ಯಾಣ್ ಅವರು ಬರೋವರೆಗೂ ಇದಾಗ್ಲಿಲ್ಲ ಅಂದ್ರೆ, ಪವನ್ ಕಲ್ಯಾಣ್ ಅವರು ಆಂಧ್ರದಲ್ಲಿ ಹೆಂಗ್ ಮಾಡಿದ್ರು, ಆಂಧ್ರನೆಷ್ಟು ಪವನ್ ಕಲ್ಯಾಣ್ ಪ್ರೀತಿಸ್ತಾರೋ ಕರ್ನಾಟಕನೂ ಅಷ್ಟೇ ಪ್ರೀತಿಸ್ತಾರೆ. ಕರ್ನಾಟಕ ಮೇಲೆ ಜಾಸ್ತಿ ಪ್ರೀತಿ ಇದೆ ಪವನ್ ಕಲ್ಯಾಣ್ ಅವರಿಗೆ. ಖಚಿತವಾಗ್ಲೂ ಕರ್ನಾಟಕ ಜನರು ಪವನ್ ಕಲ್ಯಾಣ್ ಅವರು ಕೈ ಇಡ್ತಾರೆ. ಕರ್ನಾಟಕ ಜನರಿಗೋಸ್ಕರ ಪವನ್ ಕಲ್ಯಾಣ್ ಅವರು ಎಷ್ಟು ಬೇಕಾದ್ರೂ ದುಡಿಮೆ ಮಾಡ್ತಾರೆ. ಮೈಫೋರ್ಸ್ ಮಹೇಶ್ ಅವರು ಒಬ್ಬ ಸಾಮಾನ್ಯ ವ್ಯಕ್ತಿಗಳಲ್ಲಿ ಸಾಮಾನ್ಯರಾಗಿ ಇವತ್ತು ಆಂಧ್ರ, ತೆಲಂಗಾಣ, ದಕ್ಷಿಣ ಭಾರತದ ಬಹುತೇಕ ರಾಜ್ಯಗಳಲ್ಲಿ ಗುರುತಿಸಿಕೊಳ್ಳೋ ಮಟ್ಟಕ್ಕೆ ಬಂದಿದ್ದಾರೆ. ಇದರಿಂದ ಏನ್ ಶಕ್ತಿ ಆಗಿದೆ? ಪವನ್ ಕಲ್ಯಾಣ್ ಪವರ್ ಹೌದು. ಮೈಫೋರ್ಸ್ ಮಹೇಶ್ ಅಂದ್ರೆ ಮೈಫೋರ್ಸ್ ಮಹೇಶ್ ಅಲ್ಲ, ಪವನ್ ಕಲ್ಯಾಣ್ ಅವರು. ನಾನ್ ಜೈ ಪವನ್ ಕಲ್ಯಾಣ್ ಜೈ ಜನಸೇನೆ ಅಂತೀನಿ, ಆದ್ರಿಂದ ಮೈಫೋರ್ಸ್ ಮಹೇಶ್ ಅನ್ನೋ ಸ್ಟೇಜರು ಇದು ಕೊಟ್ಟಿದೆ. ನೀವ್ ಹೇಳ್ದಂಗೆ ಸಾಮಾನ್ಯರು ಇವಾಗ ಕೂಡ ಪವನ್ ಕಲ್ಯಾಣ್ ಅವ್ರ ಟಾರ್ಗೆಟ್ ಅದೇ. ನಮ್ಮಲ್ಲಿರೋ ನಾಯಕರು, ನಮ್ಮಲ್ಲಿರೋ ಕಾರ್ಯಕರ್ತರು MLA ಗಳಾಗ್ಬೇಕು, MP ಗಳಾಗ್ಬೇಕು, ಜನರ ಸೇವೆ ಮಾಡ್ಬೇಕು. ಅದಕ್ಕೆ ಪವನ್ ಕಲ್ಯಾಣ್ ಅನ್ನೋ ವ್ಯಕ್ತಿ, ಪವನ್ ಕಲ್ಯಾಣ್ ಅನ್ನೋ ಶಕ್ತಿ, ಅವ್ರ ಶಕ್ತಿ ಕೊಡ್ತಾರೆ. ಅವ್ರೊಂದು ವೇದಿಕೆ ಆಗಿದ್ದಾರೆ ಸಾಮಾನ್ಯರು. ಇವಾಗ ಯಾರೋ ಹೇಳಿದ್ರು 100 ಕೋಟಿ 200 ಕೋಟಿ ಎತ್ಕೊಂಡ್ಬಂದು MLA ಅಂತದ್ದು ನಮ್ಮ ರಾಜಕೀಯ ಅಲ್ಲ, ಜನಸೇನಾ ಪಾರ್ಟಿ ರಾಜಕೀಯ. ಸಾಮಾನ್ಯರನ್ನ MLA MP ಮಾಡೋದೇ ಜನಸೇನಾ ಪಾರ್ಟಿ. ಆಲ್ರೆಡಿ ಆಂಧ್ರದಲ್ಲಿ ಮಾಡಿ ತೋರಿಸಿದೀವಿ, ಕರ್ನಾಟಕದಲ್ಲೂ ಮಾಡ್ತೀವಿ. ಜನರ ಆಶೀರ್ವಾದ ಇನ್ನದ. ಆಂಧ್ರ ಮತ್ತೆ ತೆಲಂಗಾಣದಲ್ಲಿ ಜನಸೇನಾ ಪಕ್ಷನ ಕಟ್ಟೋದು ಕಷ್ಟ ಅಲ್ಲ, ಯಾಕಂದ್ರೆ ಅಲ್ಲಿ ಅಧಿಕಾರ ಇದೆ, ಡೆಪ್ಟಿ CM ಇದ್ದಾರೆ ಆಂಧ್ರದಲ್ಲಿ. ಆದ್ರೆ ಇಲ್ಲಿ ಕರ್ನಾಟಕದಲ್ಲಿ ಪಕ್ಷ ಸಂಘಟನೆಗೆ ಯಾವುದೇ ತರ ಫೈನಾನ್ಸಿಯಲ್ ಆಗ್ಬೋದು, ನಾಯಕತ್ವದಲ್ಲಾಗಿ ಯಾರು ಇಲ್ಲ. ಇಲ್ಲಿ ಮುನ್ನಡೆಸ್ಬೇಕಂದ್ರೆ, ಬೆಳೆಸ್ಬೇಕಂದ್ರೆ ತನ್ನದೇ ಆದಂತ ಕೈಯಿಂದ ಹಾಕ್ಬೇಕು, ಪ್ರತಿಯೊಬ್ಬನ ಸಂಘಟನೆ ಮಾಡ್ಬೇಕು. ಇದರಿಂದ ಯಾವ ರೀತಿ ಶಕ್ತಿ ನಿಲ್ತದೆ? ಪವನ್ ಕಲ್ಯಾಣ್ ಅವ್ರಿಗೆ ಕರ್ನಾಟಕದ ಜನರ ಪ್ರೀತಿ ಪ್ರೇಮ ಇದೆ, ಅವ್ರ ಆಶೀರ್ವಾದ ಇದೆ. ಅವರೇ ಬೇಕಂದ್ರೆ ದುಡ್ಡು ಕೊಟ್ಟು ಪವನ್ ಕಲ್ಯಾಣ್ ಅವ್ರ ಪಾರ್ಟಿನ ನಡೆಸ್ತಾರೆ. ಹೋರಾಟ ಅಂತ ಬಂದಾಗ ಇಲ್ಲಿನ ಸಮಸ್ಯೆಗಳ ಬಗ್ಗೆ ನೀವ್ ಹೇಳಿದ್ರೆ ಆಲ್ರೆಡಿ ನಾವು ಬರ್ತೀವಿ ಅಂತ. ಆಂಧ್ರ, ತೆಲಂಗಾಣದಲ್ಲಿ ಮಾಡ್ತಾ ಇರ್ಬೋದು. ಕರ್ನಾಟಕದಲ್ಲಿ ಇರುವಂತ ಸಮಸ್ಯೆಗಳ ಬಗ್ಗೆ ಇಲ್ಲಿನವರು ಎದ್ದೆ ಅಂದಾಗ ಅವ್ರಿಗೆ ಯಾವ ರೀತಿ ನೆರವು ಕೊಡ್ತೀರಾ? ಇವಾಗ ನೀವು ಪ್ರೋಗ್ರಾಮ್ ನೋಡಿದ್ರಿ, ಸುಮಾರು hundreds of members ಇದ್ರು. ಎಲ್ರು ಕರ್ನಾಟಕದವರಲ್ವ. ನಾನು ಒಂದ್ 2-3 ಬಿಟ್ರೆ ಎಲ್ರು ಕರ್ನಾಟಕದವ್ರೆ. ಇವ್ರೆಲ್ರು ಆ ಊರುಗಳಲ್ಲಿ ಜನರಿಗಿರೋ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡಿ ಜನರ ಸಮಸ್ಯೆ ತೀರಿಸ್ತಾರೆ. ತದ್ವಾರ ಪಾರ್ಟಿಯನ್ನು ಕೂಡ ಬೆಳೆಸ್ತಾರೆ. ಭಾರತ ದೇಶದಲ್ಲಿ 100 ರಾಜಕೀಯ ಪಕ್ಷಗಳಿವೆ.